ಒಂದೆಡೆ ಮಳೆ ಮತ್ತೊಂದೆಡೆ ಬೆಳೆ ನಾಶ. ಅಳಿದುಳಿದ ಬೆಳೆಗೂ ಖರೀದಿ ಗ್ಯಾರಂಟಿ ಇಲ್ಲ. ಹೆಸರಿಗಷ್ಟೇ ಬೆಳೆ ಖರೀದಿ ಕೇಂದ್ರ ಆರಂಭ ಆದಂಗೆ ಕಾಣಿಸ್ತಾ ಇದೆ. ಒಂದು ಕಡೆ ಬಿಟ್ಟು ಬಿಡದಂತಹ ಮಳೆ, ಹಿಂಗಾರು ಮಳೆ ಕೂಡ ಆರಂಭ ಆಗಿದೆ. ಬಿಟ್ಟು ಬಿಡದಂಗೆ ಸುರಿತಾ ಇದೆ. ಅಳಿದುಳಿದಂತಹ ಬೆಳೆಗೂ ಕೂಡ ಈಗ ಖರೀದಿ ಗ್ಯಾರಂಟಿ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೆಸರಿಗಷ್ಟೇ ಬೆಳೆ ಖರೀದಿ ಕೇಂದ್ರಗಳು ಆರಂಭ ಆಗಿದೆ. ಧಾರವಾಡ ಜಿಲ್ಲೆಯಲ್ಲಿ 20 ಖರೀದಿ ಕೇಂದ್ರಗಳು ಆರಂಭ ಮಾಡಿರು. ಸೆಪ್ಟೆಂಬರ್ 25ರಂದು ಆರಂಭಗೊಂಡಿರುವಂತಹ ಖರೀದಿ ಕೇಂದ್ರಗಳು ಆದರೆ ತಿಂಗಳಾಗ್ತಾ ಬಂತು, ಇನ್ನೂ ಕೂಡ ಖರೀದಿ ಪ್ರಕ್ರಿಯೆ ಮಾತ್ರ ಶುರುವಾಗಿಲ್ಲ ಅನ್ನೋದು ಈ ಭಾಗದ ರೈತರ ಅಳಲು ನೋವು. ಹೆಸರು, ಉದ್ದು, ಸೋಯಾಬೀನ್ ಈ ಬೆಳೆಗಳನ್ನ ಬೆಳೆದಿದ್ದಂತಹ ರೈತರು ಅತಿವೃಷ್ಟಿಯಿಂದ ಕಂಗೆಟ್ಟಿದ್ದಂತಹ ರೈತನಿಗೆ ದರ ಇಳಿಕೆಯ ಬರೆ ಒಂದು ಕಡೆಯಾದ್ರೆ ಸರ್ಕಾರ ಮತ್ತೊಂದು ಕಡೆ ವಿಳಂಬ ಮಾಡ್ತಾ ಇದೆ. ವಿಳಂಬದ ಧೋರಣೆ ಮತ್ತೊಂದು ಕಡೆ. ಇದು ರೈತರು ಕಂಗಾಲಾಗೋದಕ್ಕೆ ಕಾರಣ ಆಗಿದೆ. ಒಂದು ಕಡೆ ಬೆಳೆ ಸಂಪೂರ್ಣವಾಗಿ ಬಂದಿಲ್ಲ, ಫಸಲು ಬಂದಿದೆ. ಯಥೇಚ್ಛವಾಗಿ ಮಳೆ ಬಿದ್ದಂತ ಕಾರಣದಿಂದ ಅದರಲ್ಲಿ ಒಂದಿಷ್ಟು ಭಾಗ ಮಾತ್ರ ರೈತರ ಕೈಗೆ ಸೇರಿರುವಂಥದ್ದು. ಅದನ್ನು ಕೂಡ ಸರ್ಕಾರದಿಂದ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ. ಖರೀದಿ ಕೇಂದ್ರಗಳು ಮಾತ್ರ ಓಪನ್ ಆಗಿದೆ. ಹೆಸರಿಗಷ್ಟೇ ಸೀಮಿತವಾಯ್ತಾ? ಹೆಸರು, ಉದ್ದು, ಸೋಯಾಬೀನ್ ಎಲ್ಲವೂ ಕೂಡ ಮುಂಗಾರು ಬೆಳೆಗಳು. ಹಿಂಗಾರು ಬಿತ್ತನೆ ಮಾಡುವಂತ ಸಮಯದಲ್ಲೂ ಕೂಡ ಮುಂಗಾರು ಬೆಳೆಯನ್ನ ಮಾರೋಕ್ಕಾಗ್ತಾ ಇಲ್ಲ ರೈತರಿಗೆ. ರೈತರ ಹೆಸರು ನೋಂದಣಿಗೆ ಸೀಮಿತವಾದಂತಹ ಕೇಂದ್ರ ಜಿಲ್ಲೆಯಲ್ಲಿ 97,406 ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬಿತ್ತನೆ ಆಗಿದೆ. ಆಲ್ಮೋಸ್ಟ್ 1 ಲಕ್ಷ ಹೆಕ್ಟೇರ್ ಪ್ರದೇಶ. ಪ್ರತಿ ಎಕರೆಗೆ 5 ಕ್ವಿಂಟಾಲ್ ಹೆಸರನ್ನ ಬೆಳೀತಾ ಇದ್ದಂತ ರೈತ, ಪ್ರತಿ ಎಕರೆಗೆ 5 ಕ್ವಿಂಟಾಲ್ ಹೆಸರನ್ನ ಬೆಳೆಯಲಾಗುತ್ತೆ. ಒಂದು ಅಂದಾಜಿನ ಪ್ರಕಾರ ಅತಿವೃಷ್ಟಿಯಿಂದಾಗಿ ಎಕರೆಗೆ 1 ರಿಂದ 2 ಕ್ವಿಂಟಾಲ್ ಉತ್ಪನ್ನ ಇದೆ. ಕೇವಲ ಇಳುವರಿ ಕಡಿಮೆ ಆಗಿದೆ ಗಣನೀಯ ಪ್ರಮಾಣದಲ್ಲಿ, ಅರ್ಧ ಕೂಡ ಬಂದಿಲ್ಲ. 1 ರಿಂದ 2 ಕ್ವಿಂಟಾಲ್ ಒಂದು ಎಕರೆಗೆ 5 ಕ್ವಿಂಟಾಲ್ ಬೆಳೆಯುವಂತಹ ಹೆಸರುಗಳು ಕೇವಲ 1 ರಿಂದ 2 ಕ್ವಿಂಟಾಲ್ ಮಾತ್ರ ಬರ್ತಾ ಇದೆ. ಉದ್ದು, ಸೋಯಾಬೀನ್ ಬೆಳೆಯದ್ದು ಕೂಡ ಇದೇ ಕಥೆಯಾಗಿದೆ. ಏನ್ ಬೆಳೆದ್ರೂ ಕೂಡ ಅದರ ಇಳುವರಿ ಮಾತ್ರ ಈ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಹೆಸರು ಪ್ರತಿ ಕ್ವಿಂಟಾಲ್ಗೆ 8,768 ರೂಪಾಯಿ ಇದ್ರೆ ಉದ್ದು 7,800 ರೂಪಾಯಿ, ಸೋಯಾಬೀನ್ಗೆ 5,230 ರೂಪಾಯಿ ಬೆಂಬಲ ಬೆಲೆ ನಿಗದಿಯಾಗಿರುವಂಥದ್ದು. ಆದರೆ ಘೋಷಣೆ ಮಾತ್ರ ಆಗಿದೆ ಸರ್ಕಾರದಿಂದ, ಬೆಂಬಲ ಬೆಲೆ ಕೊಟ್ಟು ನಾವು ಖರೀದಿ ಮಾಡ್ತೀವಿ ಅಂತ. ಆದರೆ ಖರೀದಿ ಕೇಂದ್ರ ಹೆಸರಿಗಷ್ಟೇ ಮಾತ್ರ ಆದಂಗಾಗಿದೆ. ಖರೀದಿ ಕೇಂದ್ರದ ಕೀ ಓಪನ್ ಆಗಿಲ್ಲ ಇನ್ನು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಧೋರಣೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೂಡಲೇ ಖರೀದಿ ಪ್ರಕ್ರಿಯೆ ಆರಂಭ ಮಾಡಿ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವಾಗಲಿಂದನೇ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರೆ 2 ತಿಂಗಳಾದ್ರೂ ಇವತ್ತಿನವರೆಗೂ ಖರೀದಿ ಕೇಂದ್ರ ಪ್ರಾರಂಭ ಮಾಡಾಕತ್ತಿಲ್ಲ. ರೈತರ ಅಲ್ಪ ಸ್ವಲ್ಪ ಇಟ್ಟಂತ ಏನು ಹೆಸರು ಕಾಲದಾವಲ್ಲ ಅಲ್ಲೇ ಬುರ್ಬುರಿ ಹತ್ತಾಕತ್ತಾವ ಈಗವು. ಆಮೇಲೆ ಅವನ್ನ ಯಾರು ಮಾರ್ಕೆಟ್ನಾಗಂತೂ ಮಾತಾಡಿಸುವಂಥ ಪರಿಸ್ಥಿತಿ ಒಳಗಿಲ್ಲ. ಇವು 2 ಸರ್ಕಾರಕ್ಕೆ ಏನೈತೆ ಅಂತಂದ್ರೆ ರೈತರಿಗೆ ಸಹಾಯ ಮಾಡಬೇಕನ್ನುವಂಥ ಉದ್ದೇಶನೇ ಇಲ್ಲ. ರೈತರನ್ನ ಮತ್ತಷ್ಟು ಸಂಕಷ್ಟಕ್ಕೆ ಕಳಿಸಬೇಕು ಅನ್ನುವಂಥ ಉದ್ದೇಶ ಇದ್ದಾಗ ಅವರು ಇನ್ನೂ ಮಾಡೋಂಗಿಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈಗಾಗಲೇ ತಂಬು ತೊಗೊಳಕತ್ತೀವಿ, ನಾವು ನೇಮ್ ತೊಗೊಳಕತ್ತೀವಿ ಅನ್ನಕತ್ತಿ ಸುಮಾರು 1 ತಿಂಗಳ ಮೇಲೆ ಆಯ್ತು, 1.5 ತಿಂಗಳಾಯ್ತು. ಇದು ಪ್ರಕ್ರಿಯೆ ಅದನ್ನು ಬೇರೆ ಸ್ಟಾರ್ಟ್ ಮಾಡಿ ಆ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಿದರೆ ಏನಾರು ಸ್ವಲ್ಪ ರೈತರಿಗೆ ಅನುಕೂಲ ಆಕೈತಿ. ಅದನ್ನು ಮಾಡುವಂಥ ಪರಿಸ್ಥಿತಿ ಒಳಗಿಲ್ಲ. ಇವತ್ತು ಉದ್ದಿರ್ಬೋದು, ಸೋಯಾಬೀನ್ ಇರ್ಬೋದು, ಗೊಂಜಾಳ ಇರ್ಬೋದು, ಇವು ಎಲ್ಲನೂ ಇಂಥ ಪರಿಸ್ಥಿತಿ ಒಳಗನ ಅದಾವೆ. ಇವತ್ತು ಸುಮಾರು 2-3 ದಿನದಲ್ಲಿ ಪ್ರಾರಂಭ ಮಾಡಿದರೆ ಏನಾರು ರೈತರು ಹಿಂಗಾರಿ ಬಿತ್ತಾಕತ್ತಾರ, ಸ್ವಲ್ಪ ಏನಾರು ಅನುಕೂಲ ಆಕತಿ. ಆ ಹಿಂಗಾರಿ ಬಿತ್ತಾಕೂ ಸಾಲ ಮಾಡಿ ಈಗಾಗಲೇ ರೈತರ ಸಂಕಷ್ಟದೊಳಗೆ ಮತ್ತಷ್ಟು ಸಂಕಷ್ಟಕ್ಕೆ ಹೋಗ್ಯಾರ. ಈಗ ಅವರು ಆದಷ್ಟು ಬೇಗ ಖರೀದಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದರೆ ಎಲ್ಲ ರೈತರಿಗೂ ಒಂದು ಒಳ್ಳೇದಾಕೈತಿ. ಈಗ ನಮ್ಮ ಕೇಂದ್ರ ಸಚಿವರಾಗಿರ್ಬೋದು, ನಮ್ಮ ರಾಜ್ಯ ಸಚಿವರಾಗಿರ್ಬೋದು, ಅವರೆಲ್ಲ ಕೂಡಿಕೊಂಡು ಒಂದು ಈ ಬೆಂಬಲ ಬೆಲೆ ಸೂಚಿಸಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರೆ ಎಲ್ಲ ರೈತರಿಗೂ ಅನುಕೂಲ ಆಕೈತಿ. ಯಾಕಂದ್ರೆ ಈಗ ಅವು ಮಳೆ ಭಾಳ ಕೆಟ್ಟಬಿಟ್ಟವು. ಅದ್ರಾಗ ಉಳಿದಿದ್ರಾಗ ದೌಡ್ ಚಾಲೂ ಮಾಡಲಿಲ್ಲ ಅಂದ್ರೆ ಮತ್ತು ಅವು ಹುಳ ಹತ್ತಾವು. ಅದರ ಸಲುವಾಗಿ ಈಗ ಆದಷ್ಟು ಬೇಗ ಚಾಲೂ ಮಾಡಿದ್ರೆ ಎಲ್ಲ ರೈತರಿಗೂ ಅನುಕೂಲ ಆಕೈತಿ. ಇಲ್ಲ ಅಂದ್ರೆ ಹೆಂಗೆ ಮಾಡ್ತಾರೆ, ರೈತರಿಗೆ ರೊಕ್ಕಿಲ್ಲರ್ಕೆ ಮಾರಿಬಿಡ್ತಾರೆ. ಅದು ಮುಂದೆ ದಲಾಲರೆಲ್ಲರೂ ರೈತರದ್ದು ಉತ್ತಾರ ಹಚ್ಚಿ ಅವ್ರ ಲಾಭ ತೊಗೊಂತಾರೆ. ಈ ಬಗ್ಗೆ ಹುಬ್ಬಳ್ಳಿ ತಾಲೂಕು ಎಪಿಎಂಸಿ ವ್ಯವಸ್ಥಾಪಕ ಶಂಕರ್ ಮಾತನಾಡಿದ್ದಾರೆ. ನಫೆಡ್ ಸಂಸ್ಥೆ ಗ್ರೀನ್ ಸಿಗ್ನಲ್ಗಾಗಿ ನಾವು ಕಾಯ್ತಾ ಇದ್ದೀವಿ, ಇನ್ನೂ 15 ರಿಂದ 20 ದಿನಗಳಲ್ಲಿ ಖರೀದಿ ಪ್ರಕ್ರಿಯೆ ಆರಂಭ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. 25/9/2025 ಹೆಸರು ಮತ್ತು ಉದ್ದು
ಮತ್ತು ಸೋಯಾಬೀನ 3 ರಿಜಿಸ್ಟ್ರೇಷನ್ ಕೊಟ್ಟಾರ ಸರ್. ಈಗ ರಿಜಿಸ್ಟ್ರೇಷನ್ ಆಗಿ ಒಂದು 15ರಿಂದ 20 ದಿನದೊಳಗೆ ನಾವು ಖರೀದಿಯನ್ನು ಚಾಲೂ ಮಾಡ್ತೀವಿ. ಈಗ ರಿಜಿಸ್ಟ್ರೇಷನ್ ಚಾಲೂ ಆಗೈತಿ. ಆಮೇಲೆ ರೈತರು ಸಹ ಅದರ ಸದುಪಯೋಗನ ಪಡೆದುಕೊಳ್ಳತ್ತಾರ. ನಫೆಡ್ದಿಂದ ಏನು ನಮಗೆ ಗೈಡ್ಲೈನ್ಸ್ ಬರ್ತಾವಲ್ಲ ಸರ್, ಆ ಪ್ರಕಾರವಾಗಿ ನಾವು ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳಕತ್ತೇವೆ. ಇದನ್ನು ರಿಜಿಸ್ಟ್ರೇಷನ್ ಅಂಕರ್ ನಡೆದ ಸರ್. ಈಗ ಅದ ಇನ್ನೊಂದು ಭಾಳ ಅಂದ್ರೆ ಇನ್ನೊಂದು 15 ದಿನದೊಳಗೆ ಇದು ಖರೀದಿ ಪ್ರಾರಂಭ ಮಾಡ್ತೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಮ್ ಅಸುಂಡಿ, ಖರೀದಿ ಕೇಂದ್ರಗಳನ್ನ ಓಪನ್ ಮಾಡಿ ಅಲ್ಲಿ ಪ್ರಕ್ರಿಯೆನೇ ಆರಂಭ ಆಗಿಲ್ಲ ಅಂತ ಇದ್ರೆ, ಅದರ ಕೇಂದ್ರದ ಬೀಗಾನೇ ಓಪನ್ ಆಗಿಲ್ಲ ಅಂತ ಇದ್ರೆ, ಅದು ಮಾಡಿದ್ರು ಅಷ್ಟೇ ಮಾಡಿಲ್ಲ ಅಂದ್ರೂ ಅಷ್ಟೇ ಅನ್ನುವಂಥ ಸಮಸ್ಯೆ ಧಾರವಾಡ ಹುಬ್ಬಳ್ಳಿ ಭಾಗದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇನ್ನು 15ರಿಂದ 20 ದಿನಗಳ ಕಾಲ ಟೈಮ್ ಕೇಳ್ತಾ ಇದ್ದಾರೆ ಅಧಿಕಾರಿಗಳು. ರೈತರೇನ್ ಹೇಳ್ತಾ ಇದ್ದಾರೆ, ಅಲ್ಲಿವರೆಗೂ ಬೆಳೆಗಳು ಇಟ್ಟಂಗೆ ಇರಬೇಕಲ್ವಾ? ಅರುಣ್, ಖಂಡಿತ ಇದು ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಸಾರಿ ಏನು ಸತತ ಮಳೆಯಿಂದಾಗಿ ಸಾಕಷ್ಟು ಏನು ಹೆಸರು, ಉದ್ದು ಇತ್ಯಾದಿಗಳು ಏನಂದರೆ ಸರಿಯಾದ ರೀತಿಯಲ್ಲಿ ಬೆಳೆದಿಲ್ಲ ಮತ್ತು ಅದೇನು ಮೊಳಕೆ ಕಟ್ಟುವಂತಹ ಭೀತಿನೂ ಸಹ ಸೃಷ್ಟಿಯಾಗಿದೆ. ಏನು ಇಟ್ಟಲ್ಲಿನೇ ಮೊಳಕೆ ಆಗುವಂತಹ ಭೀತಿ ಸೃಷ್ಟಿಯಾಗಿದೆ. ಹಾಗಾಗಿನೇ ರೈತರು ಏನಂದರೆ ಕೂಡಲೇ ಖರೀದಿ ಪ್ರಕ್ರಿಯೆ ಆರಂಭಿಸಿರಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ಏನು ಕಳೆದ ಸೆಪ್ಟೆಂಬರ್ 25ರಂದು ಈ ಖರೀದಿ ಕೇಂದ್ರ ಸ್ಟಾರ್ಟ್ ಆಗಿತ್ತು. ಇದುವರೆಗೂ ಸಹ ಏನು ಖರೀದಿ ಪ್ರಕ್ರಿಯೆನೇ ಆರಂಭಗೊಂಡಿಲ್ಲ. ಸುಮಾರು 20 ಕೇಂದ್ರಗಳು ತೆರೆಯಲಾಗಿದೆ ಧಾರವಾಡ ಜಿಲ್ಲೆಯಲ್ಲಿ. ಒಂದೂ ಕಡೆನೂ ಸಹ ಈ ಒಂದು ಖರೀದಿ ಪ್ರಕ್ರಿಯೆ ಆರಂಭಗೊಂಡಿಲ್ಲ. ಹೀಗಾಗಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಈಗೇನು ಈ ಕಡೆ ಖರೀದಿ ಕೇಂದ್ರ ತೆಗೆದಿದ್ರು ಸಹ ಇಲ್ಲಿ ಖರೀದಿ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಮಾರುಕಟ್ಟೆಯಲ್ಲಿ ಏನಂದರೆ ಈಗೇನು ಹೆಸರು, ಸೋಯಾಬೀನ್ ಮತ್ತು ಉದ್ದು ಮೂರರ ಬೆಲೆನೂ ಸಹ ಪಾತಾಳಕ್ಕೆ ಕುಸಿತಾ ಇದೆ. ಹೀಗಾಗಿ ಎಲ್ಲ ಒಂದು ಕಡೆ ಏನು ಒಂದು ಅಲ್ಪ ಸ್ವಲ್ಪ ಬೆಳೆದ ಬೆಳೆಗೂ ಸಹ ಲಾಭ ಸಿಗ್ತಾ ಇಲ್ಲ, ಏನು ಹಾಕಿದ ಬಂಡವಾಳನೂ ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪ ರೈತರದಾಗಿದೆ. ಹಾಗಾಗಿ ಕೂಡಲೇ ಏನಂದರೆ ಖರೀದಿ ಪ್ರಕ್ರಿಯೆ ಆರಂಭ ಮಾಡಬೇಕು ಮತ್ತು ಕೆಲವೊಂದೇನು ಗೈಡ್ಲೈನ್ಸ್ ಇದೆ, ಏನು ಮಾರ್ಗಸೂಚಿಗಳಿದ್ದಾವೆ, ಕೆಲವೊಂದೇನು ಮಾನದಂಡಗಳಿದ್ದಾವೆ, ಅದನ್ನು ರಿಯಾಯಿತಿ ಕೊಡಬೇಕನ್ನೋ ಒಂದು ಆಗ್ರಹ ಮಾಡ್ತಾ ಇದ್ದಾರೆ. ಒಟ್ಟಾರೆ ಏನು ಒಂದು ಖರೀದಿ ಕೇಂದ್ರ ಯಾವಾಗ ತೆಗೀತು ಅಂತೇಳಿ ರೈತರು ಸಹ ಎದುರು ನೋಡ್ತಾ ಇದ್ದಾರೆ. ಅರುಣ್, ಓಕೆ ಶಿವರಾಮ್, ಈಗ ಅಧಿಕಾರಿಗಳಿಗೂ ಕೂಡ ಇದರ ಅರಿವಿರುತ್ತೆ. ಈಗ ಬೆಳೆದಂತ ಬೆಳೆಯನ್ನು ಎಷ್ಟು ದಿನಗಳ ಕಾಲ ಅದನ್ನ ಸಂಗ್ರಹ ಮಾಡಿ ಇಟ್ಕೊಳ್ಬಹುದು. ಮಳೆಗಾಲ ಬೇರೆ, ಅಂದ್ರೆ ಹಿಂಗಾರು ಮಳೆ ಕೂಡ ಬಿಟ್ಟು ಬಿಡದಂಗೆ ಸುರಿತಾ ಇದೆ, ತಂಪಿನ ವಾತಾವರಣ ಇದೆ, ಮೊಳಕೆ ಒಡೆಯುತ್ತೆ ಕಾಳು, ಅದನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ 15ರಿಂದ 20 ದಿನಗಳನ್ನು ಬಿಟ್ಟರೆ. ಇದರ ಅರಿವು ಇರುತ್ತೆ. ಆದ್ರೂ ಕೂಡ ಈಗ ನಫೆಡ್ ಮತ್ತೊಂದು ಪ್ರಕ್ರಿಯೆ ಆರಂಭ ಮಾಡ್ತೀವಿ, 20 ದಿನ ಟೈಮ್ ಬೇಕು ಅನ್ನುವಂಥದ್ದು ಬಾಲಿಶ ಹೇಳಿಕೆ ಅಂತ ಅನ್ಸುತ್ತೆ. ಖಂಡಿತವಾಗಿಯೂ ಅರುಣ್, ಯಾಕಂದರೆ ಇಲ್ಲೇನು ಈಗ ಏನು ಹೆಸರು ಈಗ ಆಲ್ರೆಡಿ ಬೆಳೆದು ಈಗ ಆಲ್ರೆಡಿ ಒಂದೂವರೆ ತಿಂಗಳ ಮೇಲೆ ಆಯಿತು, ಅಂದರೆ 2 ತಿಂಗಳು ಆಗ್ತಾ ಬಂತು. ಅಂದರೆ ಈಗ ರಾಶಿ ಮಾಡಿ ಮತ್ತೊಂದು ಕಡೆ ಉದ್ದೂ ಅದೇ ಪರಿಸ್ಥಿತಿ, ಸೋಯಾಬೀನು ಅದೇ ಪರಿಸ್ಥಿತಿ ಇದೆ. ಹಾಗಾಗಿ ಅಂದರೆ ಇಲ್ಲಿ ಭಾಳ ದಿನಗಳು ಇಟ್ಕೊಂಡ್ರೆ ಒಂದು ಮೊಳಕೆ ಬರುವಂಥ ಸಾಧ್ಯತೆಗಳು, ಮತ್ತೊಂದು ಕಡೆ ಹುಳ ಬೀಳುವಂಥ ಸಾಧ್ಯತೆಗಳು ಇರ್ತದೆ. ಯಾಕಂದರೆ ದ್ವಿದಳ ಧಾನ್ಯಕ್ಕೆ ಈ ಒಂದು ಹುಳದ ಕಾಟನು ಹೆಚ್ಚಾಗುತ್ತೆ ಮತ್ತು ಹುಳ ಬಿದ್ದರೆ ಏನು ಈ ಖರೀದಿ ಕೇಂದ್ರದಲ್ಲಿ ಶಿವರಾಮ್ ಹಾಗೆ ಸಂಪರ್ಕದಲ್ಲಿ ಮಾತನಾಡಿಸ್ತೇನೆ, ನಿಮ್ಮನ್ನ ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ. ಈ ಸಂಬಂಧಪಟ್ಟಂಗೆ ಮಾತನಾಡೋಕೆ ಬಸವರಾಜ್ ಯೋಗಪ್ಪನವರ್ ರೈತರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಏನ್ ಸರ್ ಇದು ನಿಮ್ಮ ಪರಿಸ್ಥಿತಿ ಹಿಂಗಾಗ್ಬಿಟ್ಟಿದೆ? ಒಂದ್ ಕಡೆ ಮಳೆ ಸ್ವಲ್ಪ ಕೈಗಲ್ಲಿ ಒಂದು ಬೊಕ್ಷೆಲ್ ಸಿಕ್ಕಂಗಾಗಿದೆ ಬೆಳೆದಂತ ಬೆಳೆಗಳು, ಆದ್ರೂ ಕೂಡ ರೈತರಿಗೆ ಈ ತರ ಸಮಸ್ಯೆ. ಸರ್ ರೈತನ ಕಷ್ಟ ಯಾರು ದರ್ಕಾರ ಮಾಡೋಲ್ಲ ಸರ್. ಈಗ ನಾವು ಒಕ್ಲಿ ಮಾಡಿ 1 ತಿಂಗಳಾಯ್ತು ಸರ್, ನಾವು ಕಟಾವ್ ಮಾಡಿ ಎಲ್ಲ ಮಾಡಿ. ಓಕೆ, ಇಲ್ಲಿವರೆಗೂ ಬರೀ ಅವರು ಇದನ್ನ ಪ್ರತಿಗೆ ಇದನ್ನ ತೊಗೊಳಕ ಚಲೋ ಮಾಡ್ಯಾರ ಸರ್. ಇನ್ನು ಆನ್ಲೈನ್ ಸರ್ವರ್ ಹೋಗೈತಿ, ಅದು ಹೋಗೈತಿ, ಇದು ಹೋಗೈತಿ ಅಂತೇಳಿ ಬರೀ ವಿನಾಕಾರಣ ಟೈಮ್ ಪಾಸ್ ಮಾಡತ್ತಾರ. ನಾವ್ ಯಾವಾಗ ಮಾರೋದು, ಯಾವಾಗ ಬೀಜ ಆ ಮಾರಿದ ಮಾಲ್ ಮಾರಿ ದುಡ್ಡು ತಗೊಂಡು ಬೀಜ ತಗೊಂಡು ಭೂಮಿಗೆ ಯಾವಾಗ ಬಿತ್ತುದು, ಅಂತ ಪರಿಸ್ಥಿತಿ ಒಳಗೆ ನಾವು ಅದೇವಿ ಸರ್. ಇನ್ನೂವರೆಗೂ ಬರೀ ಇನ್ನೂ ಇದನ್ನ ತೊಗೊಳಕ ಚಲೋ ಮಾಡ್ಯಾರ ಸರ್. ಅವರು ಆನ್ಲೈನ್ನಾಗ ಅರ್ಜಿ ತೊಗೊಳಕ ಚಲೋ ಮಾಡ್ಯಾರ ಸರ್. ಇನ್ನೂವರೆಗೂ ಯಾವ ಹೋಗಿ ಕೇಳಿದ್ರು ಸರ್, ಇನ್ನು 15 ದಿನ ಬಿಟ್ಟು ಬರೀ, ಇನ್ನು ತಿಂಗಳ ದಿನ ಬಿಟ್ಟು ಬರೀ ಅಂತೇಳಿ ಹಾರ್ಕಿ ಉತ್ತರ ಕೊಡ್ತಾರೆ ಸರ್. ನಾವು ಇವ್ರನ್ನ ಬಿಟ್ಟು ಯಾರನ್ನ ಕೇಳೋಣ ಸರ್? ನಮ್ಗೆ ಯಾರು ಭೇಟಿ ಆಗ್ಬೇಕು ಅನ್ನೋಂಥದ್ದು ನಮ್ಗೆ ಗೊತ್ತಿಲ್ಲ ರೈತರಿಗೆ. ಅಂತ ಪ್ರತಿ ವರ್ಷ ರಾಶಿ ಮಾಡಿದ ನಂತರದಲ್ಲಿ ಎಷ್ಟು ದಿನಗಳ ಟೈಮ್ ಒಳಗಡೆ ಮಾರಾಟ ಮಾಡ್ತಾ ಇದ್ರಿ? ಈಗ ಎಷ್ಟು ವಿಳಂಬ ಆಗಿದೆ, ಎಷ್ಟು ಲೇಟ್ ಆಗಿದೆ ಸರ್? ಕಟಾವ್ ಮಾಡಿದ ಒಂದು ವಾರ 15 ದಿನ ಒಳಗೆ ನಾವು ಮಾರ್ಕೆಟಿಗೆ ಮಾರಿ ಬಿಡ್ತಿದ್ವಿ ಸರ್. ನಾವು ಇವರು ಬೆಂಬಲ ಬೆಲೆ ತೆಗ್ದಾರ ಅಂತೇಳಿ ನಾವು ಅದನ್ನ ಸ್ವಲ್ಪ ಬೆಳೆದೇವಿ ಸರ್. ನಾವು ಅವನು ಭಾಳನು ಬೆಳೆದಿಲ್ಲ, ಎಲ್ಲ ಮಳಿಗೆಲ್ಲ ಹಾಳಾಗಿ ಹೋಗೈತೆ ಸರ್. ಹೋಗಿದ್ದನ್ನು ಸ್ವಲ್ಪ ಐತೆ ಸರ್, ಅದನ್ನ ಇಟ್ಕೊಂಡು ಕುಂತೇವೆ ನಾವು. ಹಂಗಾರೆ ಅದನ್ನ ಬೆಂಬಲ ಬೆಲೆಗೆ ಏನೋ ಕೊಟ್ರ ಅಂತೇಳಿ ಇಟ್ಕೊಂಡೇವಿ ಸರ್. ಇಲ್ಲಿ ಅಡ್ಡಿ ತಿಡ್ಡಿ ಕೇಳ್ತಾರೆ ಸರ್, 2,000, 2,800, 3,000 ಟೆಂಡರ್ ಹಾಕ್ತಾರೆ ಸರ್ ರೈತನ ಮಾಲಿಗೆ. ಹಂಗಾರೆ ಇಲ್ಲಿ ಏನೋ ಒಂದು ಬೆಂಬಲ ಬೆಲೆದಾಗ ಏನೋ ಒಂದು 10 ರೂಪಾಯಿ ಸಿಗ್ತೈತೆ ಅನ್ನೋ ಒಂದು ಆಶೆಗೆ ಅಲ್ಲಿ ಇಟ್ಕೊಂಡು ಕುಂತೇವೆ ಸರ್. ಇನ್ನೊಂದು 4-5 ದಿನ ನಾವು ಇಟ್ಕೊಂತೇವೆ ಸರ್. ಇಟ್ಕೊಂಡಿಂದ ಅದು ಬುರ್ಬುರಿ ಅಂತ ಹುಳ ಚಲೋ ಆಗ್ತದೆ ಸರ್. ಅದಕ್ಕೆ ಅದು ಹುಳ ಚಲೋ ಆಗ್ತಂದ್ರೆ ಅದಕ್ಕೆ ಅದ್ರ ಮೇಲೆ ಚಿಕ್ಕಿ ಕುಂತಂದ್ರೆ ಅವರ ತೊಗೊಂಗಲ್ ಸರ್ ಬೆಂಬಲ ಬೆಲೆ ಅವರು. ಅವಾಗ ಅದಕ್ಕೆ ನಮ್ಮ ಪರಿಸ್ಥಿತಿ ಏನು ಅನ್ನೋದನ್ನ ಸರ್ಕಾರ ಅರ್ಥ ಮಾಡ್ಕೋಬೇಕು ಸರ್. ನಮ್ಮ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೋಬೇಕು.
ನಮ್ಮ ಎಷ್ಟು ದಿನ ಭಾಗದ ಆಯ್ತು ನೀವು ಕಾಯ್ತಾ ಇದ್ದು? ಸರ್ ಈಗ ಒಂದೂವರೆ ತಿಂಗಳ ಸರ್ ಕಟಾವ್ ಮಾಡ್ಯವನ್ನ. 1.5 ತಿಂಗಳಿಂದ ನಾವು ಸಂಗ್ರಹ ಮಾಡಿ ಇಟ್ಕೊಂಡೇವಿ ಸರ್ ಅವನ್ನ. ಇಂಥ ಪರಿಸ್ಥಿತಿ ಒಳಗೆ ಸರ್ ಇನ್ನೂ ಒಂದು 15 ದಿನ 20 ದಿನ 1 ತಿಂಗಳ ಅಂತೇಳಿ ಅವ್ರು ನಮ್ಗೆ ಹಾರಿಕೆ ಉತ್ತರ ಕೊಡ್ತಾರೆ ಸರ್. ಕೇಳಕ್ ಹೋದ್ರಿ ಯಾವತ್ತು ಅಂತೀರಿ ಉದ್ದು ಸರ್, ಸೋಯಾಬೀನ್, ಹೆಸರು ಇವೆಲ್ಲ ನಾವು ಎಲ್ಲಿ ಇಟ್ಕೋಬೇಕು ಸರ್? ಮಳೆಗಾಲ ಈಗಂತೂ ವಿಪರೀತ ಮಳೆ ಆದ ಸರ್ ಇಲ್ಲಿ ಧಾರವಾಡ ಜಿಲ್ಲೆಗೆ. ಎಲ್ಲಿ ಇಟ್ಕೋಬೇಕು, ಹೆಂಗೆ ಸಂಗ್ರಹಣೆ ಮಾಡ್ಕೊ ಅನ್ನುವಂಥದ್ದು ನಮಗೆ ತಿಳಿವಲ್ಲ ಸರ್. ಮಾರ್ಕೆಟಿಗೆ ತೊಗೊಂಡೋದ್ರೆ ಅಡ್ಡಿ ದಿಡ್ಡಿ ಕೇಳ್ತಾರೆ ಸರ್. ಕೂಡ ಅದಕ್ಕೆ ಬಾಡಿಗೆ ಕೊಟ್ಟು ಇಟ್ಕೋಬೇಕು ಅಂತ ಪರಿಸ್ಥಿತಿ ಇದೆ. ಹೌದು ಸರ್, ಮತ್ತೆ ಈಗ ಅದಕ್ಕೆ ಸಾವಿರಾರು ಬಾಡಿಗೆ ಕೊಟ್ಟು ಈ ದಲಾಲ್ರಿಗೆ ಕೊಡೋದು ಚಲೋ ಅನ್ನಿಸೋ ಆಗದ ಸರ್. ಎಲ್ಲಿ ಬೆಂಬಲ ಬೆಲೆ ಸುಮ್ಮನೆ ದಲಾಲ್ರಿಗೆ ಕೊಟ್ಟ ಏಟ್ ಬಂದಟ್ ಬರ್ಲಿಪ್ಪ ಅನ್ನುವಂಥದ್ದು ಪರಿಸ್ಥಿತಿಯಾಗಿ ನಾವು ಸಿಕ್ಕೊಂಡೇವೆ. ಓಕೆ ಬಸವರಾಜ್ ಅವರೇ, ನಾವು ಕೂಡ ಅಧಿಕಾರಿಗಳನ್ನ ಸಂಪರ್ಕ ಮಾಡ್ತಾ ಇದ್ದೀವಿ. ನೋಡೋಣ ಆದಷ್ಟು ಬೇಗ ಪರಿಹಾರ ಸಿಗ್ಲಿ ಅಂತ ನಾವು ಕೂಡ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಮಂಡ್ಯದ ಶಂಕರ ಮಠದ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಹೇಗಿದೆ? ನಮ್ಮ ಪ್ರತಿನಿಧಿ ಸುನಿಲ್ ಗೌಡ ಅಲ್ಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆಗಳು ಅಂದ್ರೆ ಅಧಿಕಾರಿಗಳಿಗೆ ಯಾಕಿಷ್ಟು ನಿರ್ಲಕ್ಷ್ಯ, ಜನಪ್ರತಿನಿಧಿಗಳಿಗೆ ಯಾಕೂ ನಿರ್ಲಕ್ಷ್ಯ? ಬಡವರ ಮಕ್ಕಳ ಕಲಿಕೆಗೆ 108 ವಿಘ್ನಗಳು ಕಾಡ್ತಾನೆ ಇದೆ. ಇದು ಬಗೆಹರಿಯದ ಸಮಸ್ಯೆ ಆಗ್ಬಿಟ್ಟಿದೆ. ಶಿಥಿಲ ಶಾಲೆಗಳಲ್ಲಿ, ಕಟ್ಟಡಗಳಲ್ಲಿ ಅಪಾಯದ ಕೆಳಗೇನೆ ಜೀವ ಕೈಯಲ್ಲಿ ಹಿಡಿದು ಪ್ರತಿನಿತ್ಯ ಪಾಠ ಕೇಳೋ ಪರಿಸ್ಥಿತಿ. ಮಂಡ್ಯ ಜಿಲ್ಲೆಯ ಶಂಕರ ಮಠದ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿ ಇದು, ದುಸ್ಥಿತಿ. ಈ ಶಾಲೆಯಲ್ಲಿ 110 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇರೋದು. 110 ಜನ ಇದ್ದಾರೆ. ಮಕ್ಕಳ ಜೀವಕ್ಕಿಲ್ವಾ ಗ್ಯಾರಂಟಿ? ಹಾಗಾದ್ರೆ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದ್ರೂ ಕೂಡ ಈಗ ಬೀಳುತ್ತೆ ಆಗ ಬೀಳುತ್ತೆ ಅನ್ನುವಂಥ ಪರಿಸ್ಥಿತಿಯಲ್ಲಿದ್ರೂ ಕೂಡ ಅಧಿಕಾರಿಗಳ ಮೌನ ಯಾಕೆ? ಬಿರುಕು ಬಿಟ್ಟಂತ ಗೋಡೆಗಳಿದೆ, ಕಾಂಕ್ರೀಟ್ ಕಿತ್ತು ಬರ್ತಾ ಇದೆ, ಮಕ್ಕಳ ತಲೆ ಮೇಲೆ ಬೀಳ್ತಾ ಇದೆ, ಉದುರುದು ಮುರಿದು ಬಿದ್ದಿವೆ ಶಾಲೆಯ ಕಿಟಕಿ ಮತ್ತು ಬಾಗಿಲುಗಳು. ಒಂದು ಸರಿ ಇಲ್ಲ. ಅಪಾಯದ ಅಡಿಯಲ್ಲಿ, ಅಪಾಯದ ಕೆಳಗಡೆ ಕೂತು ಮಕ್ಕಳು ಕಲಿಯಬೇಕಾದಂತಹ ಸ್ಥಿತಿ, ದುಸ್ಥಿತಿ. ಶಾಲೆ ಸುತ್ತ ಮಂಡಿಯುದ್ದ ಬೆಳೆದ ಗಿಡಗಂಟಿಗಳು, ಮುಳ್ಳು ಕಂಟಿಗಳು ಬೆಳೆದಿದೆ ಶಾಲೆ ಸುತ್ತಮುತ್ತಲೂ ಕೂಡ. ನೋಡಿ, ಇದು ಶಾಲೆಯ ಪರಿಸ್ಥಿತಿ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. 110 ಜನ ಇದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ, ಕನ್ನಡ ಶಾಲೆಗಳಲ್ಲಿ ಮಕ್ಕಳ ಸ್ಟ್ರೆಂತ್ ಕಡಿಮೆ ಆಗ್ತಾ ಇದೆ, ಶಾಲೆಗಳಿಗೆ ಸೇರಿಸುವಂಥವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಒಂದಿಷ್ಟು ಕಡೆಗಳಲ್ಲಿ ಕ್ಯಾಂಪೇನ್ಗಳಾಗ್ತಾ ಇದೆ. ಸರ್ಕಾರದ ಕಡೆಯಿಂದ ಕ್ಯಾಂಪೇನ್ಗಳು, ಒಂದಿಷ್ಟು ಹೊಸ ಯೋಜನೆಗಳು. ಆದರೆ ಮೂಲಭೂತವಾಗಿ ಮಕ್ಕಳಿಗೆ ಬೇಕಾಗಿರುವಂಥ ಕಟ್ಟಡವನ್ನೂ ಕೂಡ ಕೊಡೋಕೆ ಆಗ್ತಾ ಇಲ್ಲ ಅಂದ್ರೆ ಎಂಥ ಪರಿಸ್ಥಿತಿ? ಮಂಡ್ಯ ಶಂಕರ ಮಠದ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಹೇಗಿದೆ ಅನ್ನುವಂಥ ವಿಚಾರವಾಗಿ ನಮ್ಮ ಪ್ರತಿನಿಧಿ ಸುನಿಲ್ ಗೌಡ ಅಲ್ಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡಿ, ಗೋಡೆ ಎಲ್ಲ ಒಡೆದೋಗಿದೆ, ಸೀಲ್ ಬಿಟ್ಬಿಟ್ಟಿದೆ, ಹೆಂಗಾರ ಮಾಡಿ ಕಟ್ಟಿಸ್ಕೊಡಿ ಸರ್. ಅಂದರೆ ಇಲ್ಲಿ ಗೋಡೆ ಎಲ್ಲ ಒಂದು ಸತಿ ಮಳೆ ಬಿದ್ದಾಗ ನಮ್ಮೆಲ್ಲೆಲ್ಲ ಸುರಿಯುತ್ತೆ. ಮಿಸ್ಸು ಪಾಠ ಮಾಡ್ತಿರುವಾಗ ಫುಲ್ಲು ಮೇಲ್ಗಡೆ ಎಲ್ಲ ಸುರಿಯುತ್ತೆ. ನಮ್ಮ ಮಿಸ್ಗೂ ಕಷ್ಟ ಆಗುತ್ತೆ, ನಮಗೂ ಕಷ್ಟ ಆಗುತ್ತೆ. ಹೆಂಗಾರ ಮಾಡಿ ಸ್ಕೂಲ್ನ ರೆಡಿ ಮಾಡಿಸ್ಕೊಡಿ. ಪೊಲೀಸ್ ಆಗಬೇಕು ಅಂತ ಆಸೆ ಇದೆ, ಅದಕ್ಕಾಗಿ ನೀವು ಒಂದು ಸ್ವಲ್ಪ ಎಲ್ಲ ಕ್ಲಾಸ್ಗಳನ್ನೂ ರೆಡಿ ಮಾಡಿಸ್ಕೊಡಿ ಸರ್. ಗೆದ್ಲು ಎಲ್ಲ ಫುಲ್ಲು ಕಟ್ಬಿಟ್ಟಿದೆ. ಪಾಠ ಮಾಡುವಾಗಿಲ್ಲ ಅದೆಲ್ಲ ಭಯ ಆಗುತ್ತೆ. ಮಿಸ್ಸು ಹಿಂದೆ ಕೂತ್ಕೋಬೇಕಾದ್ರೆ ನಮ್ಗೆ ಭಯ ಆಗುತ್ತೆ, ಅದಕ್ಕೆ ಮಿಸ್ಸು ಮುಂದೆ ಕುಣಿಸ್ತಾರೆ. ಹಾಂ ಸರ್, ಸೀಲ್ ಬಿಟ್ಟಿದೆ, ಒಂದು ಸ್ವಲ್ಪ ರೆಡಿ ಮಾಡಿಸ್ಕೊಡಿ. ಹಾಂ ಸರ್, ನೀರೆಲ್ಲ ಸೋರುತ್ತೆ, ತುಂಬಾ ನೀರು ಸೋರುತ್ತೆ ಹಿಂದೆ ಎಲ್ಲ. ಮಿಸ್ ಪಾಠ ಮಾಡುವಾಗ ಮೇಲಿಂದೆಲ್ಲ ನೀರು ಬೀಳುತ್ತೆ. ಓಕೆ, ಮಂಡ್ಯ ಜಿಲ್ಲೆಯ ಈ ಶಂಕರ ಮಠದ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂಥ ವಿಚಾರವಾಗಿ ನಮ್ಮ ಪ್ರತಿನಿಧಿ ಸುನಿಲ್ ಗೌಡ ಅಲ್ಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡಿ, ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ನಿಜಕ್ಕೂ ಶೋಚನೀಯವಾಗಿದೆ. ಅದೇ ರೀತಿ ಮಂಡ್ಯದಲ್ಲೂ ಕೂಡ, ಮಂಡ್ಯ ನಗರದಲ್ಲೇ ಸರ್ಕಾರಿ ಶಾಲೆಯ ಸ್ಥಿತಿಯನ್ನು ನೋಡಿದ್ರೆ ನಿಜಕ್ಕೂ ಇದು ಸರ್ಕಾರಿ ಶಾಲೆಯ ಅಥವಾ ಗೋಡನ ಅನ್ನುವಂತಹ ಪ್ರಶ್ನೆ ಎದುರಾಗುತ್ತೆ. ನಾನೀಗ ಮಂಡ್ಯ ನಗರದ ಶಂಕರ ಮಠದಲ್ಲಿರುವಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಬಂದಿದ್ದೀನಿ. ಆ ಶಾಲೆಯ ದುಸ್ಥಿತಿ ಯಾವ ರೀತಿ ಇದೆ ವಿಡಿಯೋ ಮೂಲಕ ನಿಮಗೆ ತೋರಿಸ್ತೀನಿ. ನೀವು ದೃಶ್ಯದಲ್ಲಿ ಈಗ ಗಮನಿಸ್ಬೋದು. ನಾನು ಅದೇ ಶಾಲೆಯ ಆವರಣದಲ್ಲಿರುವಂಥದ್ದು. ಶಾಲಾ ಕೊಠಡಿಗಳಿದು ಯಾವ ರೀತಿ ದುರಸ್ತಿ ಮಾಡಬೇಕಾದಂಥ ಪರಿಸ್ಥಿತಿಗೆ ಹೇಗೆ ಕೊಠಡಿ ಶಿಥಿಲವಾಗಿದೆ ಅನ್ನುವಂಥ ದೃಶ್ಯವನ್ನು ನೀವೀಗ ಗಮನಿಸಬಹುದಾಗಿದೆ. ಸಾಕಷ್ಟು ಶಿಥಿಲವಾಗಿದೆ ಈ ಶಾಲೆ. ಈ ಶಾಲೆಯಲ್ಲಿ ಸುಮಾರು 110 ಮಕ್ಕಳು, ಅಂದರೆ 1ನೇ ತರಗತಿಯಿಂದ 7ನೇ ತರಗತಿಯವರೆಗೂ ಕೂಡ 110 ಮಕ್ಕಳು ಇಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇರುವಂಥದ್ದು. ಈ ಶಾಲೆಯಲ್ಲಿ ಸಾಕಷ್ಟು ಕಷ್ಟದಿಂದ ಮಕ್ಕಳು ಪಾಠವನ್ನು ಕೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು.
ನಮ್ಮನ್ನ ಆಳುವಂತ ಜನಪ್ರತಿನಿಧಿಗಳು ನಿಜಕ್ಕೂ ಇತ್ತ ಒಮ್ಮೆ ಕಣ್ಣನ್ನ ಹಾಯಿಸ್ಬೇಕಾಗತ್ತೆ. ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಸರ್ಕಾರಿ ಶಾಲೆಗಳಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಮಕ್ಕಳು ಹೇಳ್ತಾ ಇದ್ರು, ಸಾಕಷ್ಟು ಕಷ್ಟ ಆಗುತ್ತೆ ಸರ್, ನಾವು ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಆ ಮಳೆಯಲ್ಲೇ ಕೂತ್ಕೊಂಡು ಪಾಠವನ್ನು ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಗೋಡೆ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ ನಮಗೆ ಭಯ ಆಗ್ತಿದೆ ಸರ್. ಯಾಕೆ ಅಂತಂದರೆ ಆ ಗೋಡೆಗಳು ನಿಜಕ್ಕೂ ಬಿರುಕು ಬಿಟ್ಟಿದೆ. ಯಾವಾಗ ಆ ಗೋಡೆ ನಮ್ಮ ಮೇಲೆ ಬೀಳುತ್ತೆ ಅನ್ನುವಂಥದ್ದೇ ನಮಗೆ ಭಯ. ಹೀಗಾಗಿ ನಮಗೆ ನಮ್ಮ ಟೀಚರ್ ಮುಂದೆ ಕೂರಿಸ್ತಾರೆ, ಮುಂದೆ ಕೂರಿಸಿ ಆ ಗೋಡೆ ಪಕ್ಕದಲ್ಲಿ ಕೂರಿಸೋದಿಲ್ಲ. ಸೊ ಆ ಮುಂದೆ ಕೂತ್ಕೊಂಡು ನಾವು ಪಾಠ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥ ಮಾತನ್ನು ಮಕ್ಕಳು ಹೇಳ್ತಾ ಇರುವಂಥದ್ದು. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು ಈ ಶಾಲೆಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ನೀವೀಗ ಗಮನಿಸ್ಬೋದು. ಮಕ್ಕಳು ಕೂತ್ಕೊಂಡಿದ್ದಾರೆ, ಒಂದು ಕಡೆ ಗೋಡೆ ಶಿಥಿಲವಾಗಿದೆ, ಬಿರುಕು ಬಿಟ್ಟಿದೆ. ಈ ಬಿರುಕು ಬಿಟ್ಟಂಥ ಗೋಡೆ ಪಕ್ಕದಲ್ಲಿ ಮಕ್ಕಳು ಕೂತ್ಕೊಳ್ಳೋದಕ್ಕೆ ಹೆದರ್ಕೊಳ್ತಿದ್ದಾರೆ. ಹೀಗಾಗಿ ಟೀಚರ್ ಅಂದರೆ ಈ ಶಾಲೆಯ ಟೀಚರ್ ಯಾರಿದ್ದಾರೆ, ಶಿಕ್ಷಕರು, ಅವರು ಮಕ್ಕಳನ್ನ ಮುಂಭಾಗ ಕೂರಿಸಿ ಪಾಠವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಶಾಲೆ ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಮೇಲೆ ಶೀಟ್ಗಳನ್ನು ಹಾಕಲಾಗಿದೆ. ಆ ಶೀಟು ತೂತಾಗಿರುವಂಥದ್ದು. ಮಳೆ ಬಂದಂಥ ಸಂದರ್ಭದಲ್ಲಿ ಆ ಶೀಟಿನಿಂದ ನೀರು ಕೆಳಗೆ ಬರುತ್ತೆ. ಆ ಮಳೆಯಲ್ಲೇ ನಿಂತ್ಕೊಂಡು ಶಿಕ್ಷಕರು ಹಾಗೂ ಮಕ್ಕಳು, ಅಂದರೆ ಶಿಕ್ಷಕರು ಪಾಠ ಮಾಡಬೇಕು, ಮಕ್ಕಳು ಆ ಒಂದು ಮಳೆ ನೀರಿನಲ್ಲೇ ಪಾಠವನ್ನು ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇದರ ಜೊತೆಗೆ ಇಲ್ಲಿ ಈ ಒಂದು ಶಾಲೆಗೆ ಹೊರಗಿನಿಂದ ಕೆಲವು ಪುಂಡರುಗಳು ಕೂಡ ಆಗಮಿಸಿ ಇಲ್ಲಿ ಒಂದು ಮದ್ಯಪಾನವನ್ನು ಮಾಡುವಂಥದ್ದು, ಜೊತೆಗೆ ಅಶ್ಲೀಲ ಚಿತ್ರಗಳನ್ನು ಬಿಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಅಂತ ಮಕ್ಕಳು ಅಳಲನ್ನು ತೋಡ್ಕೊಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ನಿಜಕ್ಕೂ ಶೋಚನೀಯವಾಗಿದೆ. ಅದೇ ರೀತಿ ಮಂಡ್ಯದಲ್ಲೂ ಕೂಡ ಮಂಡ್ಯದ ಶಂಕರ ಮಠದ ಈ ಒಂದು ಸರ್ಕಾರಿ ಶಾಲೆ ಏನಿದೆ, ಈ ಶಾಲೆ ನಿಜಕ್ಕೂ ಒಂದು ರೀತಿ ದುರಂತದಾಯಕವಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿನ ಮಕ್ಕಳು ಕಷ್ಟದಲ್ಲೇ ಪಾಠ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮಂಡ್ಯದಿಂದ ಸುನಿಲ್ ಗೌಡ, ನ್ಯೂಸ್ 18. ಈ ಬಗ್ಗೆ ಮಾತನಾಡೋದಕ್ಕೆ ಮಂಡ್ಯ ಜಿಲ್ಲೆಯ BO ಮಾದೇವ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಶಂಕರ ಮಠದಲ್ಲಿ ಒಂದು ಶಾಲೆ ಇದೆ ಸರ್, ತಮ್ಮ ಗಮನಕ್ಕೆ ಇರ್ಬೋದು ಅಂತ ಅನ್ಸುತ್ತೆ. 110 ಜನ ಓದ್ತಾ ಇದ್ದಾರೆ ಸರ್ ಈ ಶಾಲೆಯಲ್ಲಿ. ಹೆಂಗಾಗಿದೆ ಅಂದ್ರೆ ಮಕ್ಕಳು ಬೋರ್ಡ್ ನೋಡಿ ಪಾಠ ಕೇಳೋಂಗಿಲ್ಲ, ಮೇಲ್ ನೋಡಿ ಚಾವಣಿ ನೋಡಿ ಪಾಠ ಕೇಳಬೇಕಂತ ಪರಿಸ್ಥಿತಿ ಇದೆ ಸರ್ ಇದು. ಸರ್ ಅಲ್ಲಿ 1 to 10 ಒಂದೇ ಕಡೆ ನಡೀತಾ ಇದೆ ಸರ್. ಓಕೆ. ಪ್ರೈಮರಿ 11 ರೂಮ್ ಇದೆ, ಹೈಸ್ಕೂಲು 9 ರೂಮ್ ಇದೆ ಸರ್. ಓಕೆ. ಪ್ರೌಢಶಾಲೆಯಲ್ಲಿ 9 ರೂಮಲ್ಲಿ 75 ಮಕ್ಕಳಿದ್ದಾರೆ ಸರ್. ಆ ರೂಮ್ ಕೂಡ ಬಳಸ್ಕೊಳ್ತಾ ಇದ್ದಾರೆ ಸರ್. ಮತ್ತೆ ಹೊಸ ಕಟ್ಟಡನೂ ಇದೆ ಸರ್. ಹಳೆ ಕಟ್ಟಡ ಡೆಮಾಲಿಷ್ ಮಾಡ್ಬೇಕು ಸರ್, ಹೊಸ ಕಟ್ಟಡ ಚೆನ್ನಾಗಿದೆ, ಸ್ವಲ್ಪ ಸಣ್ಣ ಪುಟ್ಟ ಚುರುಕಿ ಆಗ್ಬೇಕು ಸರ್. MLA ಸಾಹೇಬರು ಅದನ್ನ ರೆಡಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಜೊತೆಗೆ ಅವರೇನೆ ತಮ್ಮ ಅನುದಾನದಿಂದ ಒಂದು ಶೌಚಾಲಯನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಸರ್. ಮತ್ತೆ ಸರ್ ಇದು ಪ್ರಾಥಮಿಕ ಶಾಲೆಯ ಸ್ಥಿತಿ ತೋರಿಸ್ತಿರೋದು ನಾವು, ತಾವು ಹೈಸ್ಕೂಲ್ ಹೌದು ಸರ್, ಒಂದೇ ಆವರಣದಲ್ಲಿ ಟೋಟಲ್ 21 ರೂಮ್ ಇದೆ ಸರ್. ನಾವು ಅದಕ್ಕೆ ಹೈಸ್ಕೂಲ್ ರೂಮ್ ಕೂಡ ಬಳಸ್ಕೊಳ್ಳಿ ಅಂತ ನಾವು ಹೇಳಿದೀವಿ ಸರ್. ಅಲ್ಲಿಗೆ 9 ರೂಮ್ ಇರೋದ್ರಿಂದ ಪ್ರೌಢಶಾಲೆಗೆ ಅಷ್ಟು ರೂಮ್ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಸರ್ ಅದನ್ನು ಕೂಡ ಬಳಸ್ಕೊಳ್ಳಿ ಅಂತ ಹೇಳಿದೀವಿ ಸರ್. ಜೊತೆಗೆ MLA ಸಾಹೇಬರು ಕೂಡ ಅದನ್ನ ರೆಡಿ ಮಾಡಿಸ್ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸರ್. ಓಕೆ ಸರ್, ಇದು ಯಾವಾಗಿಂದ ಸಮಸ್ಯೆ ಅಂತ ಆದ್ರೂ ಗೊತ್ತಾ ತಮಗೆ? ಸಮಸ್ಯೆ ಗೊತ್ತಿದೆ ಸರ್, ಈಗ ಮಳೆ ಬಂದ್ಮೇಲೆ ಸ್ವಲ್ಪ ಜಾಸ್ತಿ ಸಮಸ್ಯೆ ಆಯ್ತು ಸರ್. ಅದಕ್ಕೆಲ್ಲ ಪ್ಲಾನ್ ಮಾಡಿದೀವಿ ಸರ್. ಮತ್ತೆ ಸರ್ಕಾರದಿಂದ ಕೇಳಿದ್ದಾರೆ ಸರ್. ಓಕೆ. ಮಳೆ ಹಾನಿಯಿಂದ ಒಳಗಾದ ಕಟ್ಟಡಗಳ ಕೊಡಿ ಅಂತ ಅದನ್ನ ಕೊಟ್ಟಿದ್ದೀವಿ ಸರ್. ತಕ್ಷಣ ಅದನ್ನು ರೆಡಿ ಮಾಡಿಸ್ಕೊಡ್ತೀವಿ ಅಂತ ಕೂಡ ಸಾಹೇಬ್ರು ಹೇಳಿದ್ದಾರೆ ಸರ್. ತಾವು ಅಧಿಕಾರಿಗಳು ಉನ್ನತ ಮಟ್ಟದಲ್ಲಿದ್ದೀರಿ, ಆದಷ್ಟು ಬೇಗ ಈ ನೋಡಕ್ ಆಗ್ತಿಲ್ಲ, ಹಂಗಿದೆ ಸರ್ ಪರಿಸ್ಥಿತಿ. ಅದು ತಮ್ಮ ಕಡೆಯಿಂದ ಸಾಧ್ಯ ಇಲ್ಲ ಸರ್, ಸದ್ಯದಲ್ಲೇ ಆಗುತ್ತೆ ಸರ್, ಅದು ರಿಪೇರಿ ಸದ್ಯದಲ್ಲೇ ಆಗುತ್ತೆ. ಓಕೆ. ಅಪ್ರೂವಲ್ ಹೋಗಿದೆ ಸರ್ ಈ ಬಗ್ಗೆ ಏನಾದ್ರು? ಅಪ್ರೂವಲ್ ಹೋಗಿದೆ ಸರ್. ರಿಟರ್ನ್ ಏನಾದ್ರು ಸಿಕ್ಕಿದೆ ಸರ್? ಯಾವಾಗ ಸ್ಯಾಂಕ್ಷನ್ ಏನು ಎತ್ತ? ಇಲ್ಲ, ಅಪ್ರೂವಲ್ ಹೋಗಿದೆ ಸರ್, ಸದ್ಯದಲ್ಲೇ ಅಲ್ಲಿಂದ ಅನುದಾನ ಬಿಡುಗಡೆ ಆಗುತ್ತೆ ಸರ್. ಓಕೆ. ತಾವು ಸ್ಕೂಲ್ಗೆ ಏನಾದ್ರು ವಿಸಿಟ್ ಕೊಟ್ಟಿದ್ರಾ ಸರ್ ಈ ಬಗ್ಗೆ? ಭೇಟಿ ಕೊಟ್ಟಿದ್ದೀನಿ ಸರ್. ಓಕೆ. ದಸರಾ ಹಾಲಿಡೇಸ್ ಮೊದಲೇ ಭೇಟಿ ಕೊಟ್ಟಿದ್ದೀನಿ ಸರ್. ಮತ್ತೆ ನಿನ್ನೆನೂ ಕೂಡ ತಮ್ಮ TV ಚಾನಲ್ ಇಂದ ನ್ಯೂಸ್ ಬಂದ ತಕ್ಷಣ ನಾನು ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿದ್ದೀನಿ ಸರ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಆ ಮಕ್ಕಳ ಪರಿಸ್ಥಿತಿ ನೋಡಿ
ಸಮಸ್ಯೆನ ಬೆಂಗಳೂರಲ್ಲಿ ಡಿಸಿಎಂ ಡಿಕೆಶಿ ನಡಿಗೆ ಕಬ್ಬನ್ ಪಾರ್ಕ್ನಲ್ಲಿ ಡಿಕೆಶಿ ರೌಂಡ್ಸ್ ಹಾಕಿದ್ರು. ಜನರ ಸಮಸ್ಯೆಯನ್ನ ಆಲಿಸ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಾರ್ವಜನಿಕರಿಂದ ದೂರುಗಳ ಸರಮಾಲನೆ ಡಿಕೆ ಶಿವಕುಮಾರ್ ಅವರ ಮುಂದೆ ಪ್ರಸ್ತಾಪ ಆಗಿದೆ. ಪ್ರತಿ ಸಮಸ್ಯೆಗಳನ್ನು ಕೂಡ ಆಲಿಸ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಅಲ್ಲಿ ಬನ್ನರಘಟ್ಟ ವಿವರ್ಸ್ ಕಾಲೋನಿ ನಾವು ನೇಕಾರ ಸರ್, ದಯವಿಟ್ಟು ಇದು ಸ್ವಲ್ಪ ರೆಡಿ ಮಾಡ್ಕೊಡ್ಬೇಕು ಸರ್. ವಿನೋದ್ ಜೇಕಬ್ ಅಲ್ಲಿ ಸ್ವಲ್ಪ ಫ್ಲೈಓವರ್ಗೆ ಪಿಲ್ಲರ್ ಹಾಕ್ಬೇಕಲ್ಲಿ. PRR2 ಆಯ್ತು. ಓಕೆ. Namaskara sir, very good morning. I am Vinod from Nama Bengaluru. So I have only two requests. One, I was actually talking about the National Military Memorial. In the night, in Aliaskar Road, people are not able to walk, sir, and the entire thing is there already. But from the PWD department, they are not taking any action on that. I request you to please see, because there are a lot of senior people, including I think our chief secretary works there. So I think we need to look at how it has been this thing. Just next to the Indira Gandhi National Park, the lights are not working. Everything else is being done. Light. That is, you are telling adjacent to that. Sir, Rajban, either opposite to Nehru Planetarium. Planetarium opposite to National Military Memorial. Veeragallu ideyalla. Aliaskar Road, sir, and Rajbhavan Road. That is Veeragallu, next to the. Nimma number barsidra? Barsidine. We will call you again. And sir, point number 2, nothing, but we have already been talking, and Maheshwara was supporting on Ward Mitra and Hasuru Mitra in every ward to keep a watch as a citizen walk.